ಇತ್ತೀಚಿನ ದಿನಗಳಲ್ಲಿ ಒಂದು ಟ್ರೆಂಡ್ ಏನು ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಲೋ ಕಾರ್ಬ್ ಡಯಟ್ ಅಥವಾ ನೋ ಕಾರ್ಬ್ ಡಯಟ್ ಅಂತ ಅಂದ್ಬಿಟ್ಟು ಜನ ಅನ್ನ ತಿನ್ನೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ಒಬ್ರು ಪೇಷಂಟ್ ಬಂದಿದ್ರು ನಮ್ಮ ಕ್ಲಿನಿಕ್ಗೆ. 24-25 ವಯಸ್ಸಿನ ಹುಡುಗ. ಕನ್ಸಲ್ಟೇಷನ್ ಟೈಮಲ್ಲಿ ಹೇಳಿದ್ರು, ರೈಸ್ ತಿನ್ನೋದನ್ನ ಬಿಟ್ಬಿಟ್ಟಿದ್ದೀನಿ, 3-4 ತಿಂಗಳಾಯಿತು ಅಂತ ಅಂದ್ಬಿಟ್ಟು. ಯಾಕೆ ಡಯಾಬಿಟಿಸ್ ಏನಾದರೂ ಇದೆಯಾ ಅಂತ ಹೇಳಿ ಕೇಳಿದೆ. ಹಂಗೇನಿಲ್ಲ ಮೇಡಮ್, ಸುಮ್ಮನೆ ಕಾರ್ಬೋಹೈಡ್ರೇಟ್ಸ್ ಅನ್ನ ಕಡಿಮೆ ಮಾಡಬೇಕು ಅಂತ ಅಂದ್ಬಿಟ್ಟು ಅನ್ನ ತಿನ್ನೋದನ್ನ ಬಿಟ್ಟಿದ್ದೀನಿ ಅಂತ ಹೇಳಿ ಹೇಳಿದ್ರು. ಅವರು ಒಬೇಸ್ ಪೇಷಂಟ್ ಇರಲಿಲ್ಲ, ಓವರ್ ವೆಯ್ಟ್ ಕೂಡ ಇರಲಿಲ್ಲ ಆ್ಯಂಡ್ ಡಯಾಬಿಟಿಕ್ ಕೂಡ ಇರಲಿಲ್ಲ. ಆದರೂ ಕೂಡ ಈ ರೀತಿ ಅನ್ನ ತಿನ್ನೋದನ್ನ ಸ್ಟಾಪ್ ಮಾಡಿದ್ರು. ಈ ಥರ ತುಂಬಾ ಜನ ಮಾಡ್ತಾ ಇರ್ತಾರೆ. ಹೀಗೆ ಅನ್ನ ತಿನ್ನೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡೋದು ಒಳ್ಳೆಯದ ಆರೋಗ್ಯಕ್ಕೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ನಾನು ನಿಮ್ಮ ಡಾಕ್ಟರ್ ಅಮೃತ ಎಸ್, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬೆಂಗಳೂರು. ಅನ್ನ ಅಂತೇಳಿ ಹೇಳೋದು ನಮ್ಮ ದೇಹಕ್ಕೆ ಪ್ರತಿನಿತ್ಯ ಬೇಕಾಗಿರುವಂತಹ ಆಹಾರ ಪದಾರ್ಥ. ನಮ್ಮ ಇಂಡಿಯನ್ ಟ್ರೆಡಿಷನ್ ಅಲ್ಲಿ ನಾವು ನೋಡಿದ್ರು ಕೂಡ ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ ಹೇಳಿ ಹೇಳ್ತೀವಿ. ಯಾಕೆ ನಾವು ಅನ್ನನೇ ತಗೋತೀವಿ, ಬೇರೆ ಆಹಾರ ಪದಾರ್ಥಗಳನ್ನ ಯಾಕೆ ಇಲ್ಲಿ ಬಳಕೆ ಮಾಡೋದಿಲ್ಲ? ಯಾಕಂದ್ರೆ ಅನ್ನಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ, ಹಾಗೆ ಅದರ ಅವಶ್ಯಕತೆ ಕೂಡ ನಮಗೆ ಅಷ್ಟೇ ಇದೆ. ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿನೂ ಕೂಡ ಪ್ರತಿನಿತ್ಯ ನಮ್ಮ ಆರೋಗ್ಯನ ಕಾಪಾಡಿಕೊಳ್ಳೋದಕ್ಕೆ ಕೆಲವೊಂದಿಷ್ಟು ಆಹಾರ ಪದಾರ್ಥಗಳನ್ನ ಪ್ರತಿದಿನ ಸೇವಿಸಲೇಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಆಹಾರ ಪದಾರ್ಥಗಳನ್ನ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಅನ್ನ ಕೂಡ ಒಂದು. ಶಾಲಿ ಅಂತ ಹೇಳಿ ಆಯುರ್ವೇದನಲ್ಲಿ ಹೇಳ್ತೀವಿ. ನಿತ್ಯ ಸೇವನೀಯ ದ್ರವ್ಯಾಸ್ ಅಂತ ಅಂದ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಅನ್ನ ಕೂಡ ಒಂದು. ಅನ್ನ ತಿನ್ನೋದ್ರಿಂದ, ಅತಿಯಾಗಿ ಸೇವನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಆರೋಗ್ಯಕ್ಕೆ ಅದರದ್ದೇ ಆದಂತಹ ಪರಿಣಾಮಗಳಿರುತ್ತೆ. ವೆಯ್ಟ್ ಗೇನ್ ಆಗ್ಬಹುದು, ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗ್ಬಹುದು, ಡಯಾಬಿಟಿಸ್ ಇರೋರಿಗೆ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಇದೆಲ್ಲ ಸಮಸ್ಯೆಗಳು ಉಂಟಾಗತ್ತೆ. ಯಾವಾಗ ಆಗತ್ತೆ ಅಂದ್ರೆ ನಾವು ಅನ್ನನ ಅತಿಯಾಗಿ ಸೇವನೆ ಮಾಡಿದಾಗ, ಅಥವಾ ನಾವು ಅನ್ನ ತಿಂತಾ ಇರೋ ತಕ್ಕನಾಗಿ ನಮ್ಮಲ್ಲಿ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಥವಾ ಎಕ್ಸಸೈಸ್ ಮಾಡ್ತಾ ಇಲ್ಲ ಅಂತೇಳಿ ಹೇಳಿದಾಗ ಇದೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ. ಹಂಗಂತ ಅಂದ್ಬಿಟ್ಟು ಅನ್ನ ತಿನ್ನೋದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಡೋದು ಒಳ್ಳೆಯ ಒಂದು ಆಪ್ಷನ್ ಅಲ್ಲ. ಕಾರ್ಬೋಹೈಡ್ರೇಟ್ಸ್ ಅನ್ನ ಕಡಿಮೆ ಸೇವನೆ ಮಾಡಬೇಕು ಅಂತ ಹೇಳಿ ಇಂಟೆನ್ಷನ್ ಇರೋರು, ಅಥವಾ ಕೆಲವೊಂದು ಆರೋಗ್ಯ ಸಮಸ್ಯೆಗಳಲ್ಲಿ ಎಲ್ಲಿ ನಾವು ಅನ್ನ ಸೇವನೆಯನ್ನ ಕಡಿಮೆ ಮಾಡಬೇಕಾಗುತ್ತೆ ಅಂತ ಕಂಡೀಷನ್ಸ್ ಅಲ್ಲೆಲ್ಲ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಪೋರ್ಷನ್ ಸೈಜ್ ಅನ್ನ ಕಡಿಮೆ ಮಾಡ್ಕೋಬೇಕು. ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಅನ್ನನ ತಗೊಂತೀವಿ ಆ ಕ್ವಾಂಟಿಟಿಯನ್ನ ಕಡಿಮೆ ಮಾಡ್ಕೋಬೇಕು, ಮೊದಲನೇ ವಿಚಾರ. ಎರಡನೇದು ಬಂದ್ಬಿಟ್ಟು ನಾವು ಯಾವ ರೀತಿ ಕುಕ್ ಮಾಡಿ ತಗೋತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪ್ರೆಷರ್ ಕುಕ್ಕರ್ ಅಲ್ಲಿ ಬೇಯಿಸ್ಬಿಟ್ಟು ತಗೊಳ್ಳೋದಕ್ಕಿಂತ ಪಾತ್ರೆಯಲ್ಲಿ ಅನ್ನ ಬೇಯಿಸಿ ಆ ಅನ್ನದ ಗಂಜಿ ಏನಿರುತ್ತೆ ಅದನ್ನ ಬಸಿದ್ಬಿಟ್ಟು ಅನ್ನ ಸೇವನೆ ಮಾಡೋದು ಆರೋಗ್ಯಕ್ಕೆ ಒಳ್ಳೆಯದು. ಈ ಎರಡು ಪಾಯಿಂಟ್ಸ್ ಗಳನ್ನ ಫಾಲೋ ಮಾಡ್ಕೊಂತ ಮಿತಿಯಲ್ಲಿ ಅನ್ನ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ಯಾವುದೇ ರೀತಿಯಾದಂತಹ ಹಾನಿ ಉಂಟಾಗುವುದಿಲ್ಲ. ಸೊ ಇದಿಷ್ಟು ಇವತ್ತಿನ ಎಪಿಸೋಡಲ್ಲಿ ಇದ್ದಂತಹ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರಿ. ನಮಸ್ಕಾರ.